ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೈ ಮಿನಿ ಬ್ಲಾಗ್ಗೆ ಸ್ವಾಗತ ಎಲ್ಲರಿಗೂ. ಸೊ ಆ್ಯಕ್ಚುಲಿ ನಾವು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ, ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ. ನೋಡಿ, ಬಸ್ ಬಂತು, ನಾವು ಹತ್ಕೊಂಡ್ವಿ. ಅದಾದ್ಮೇಲೆ ಸೀಟ್ ಸಿಕ್ತು ಗಾಯ್ಸ್. ಸೀಟ್ ಕೂತ್ಕೊಂಡ್ವಿ. ಬಸ್ ಹೋಗ್ತಾ ಇದೆ ನೋಡಿ. ನಾನು, ನನ್ನ ಮಗ, ನನ್ನ ತಂಗಿ ಹೋಗ್ತಾಯಿದ್ವಿ. ಅದಾದಮೇಲೆ ಬಂದು ಇಳಿದ್ಬಿಟ್ಟು ಗೌರ್ಮೆಂಟ್ ಬಸ್ ಹತ್ಕೊಂಡ್ವಿ. ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಗೌರ್ಮೆಂಟ್ ಬಸ್ಸಿಗೆ ಹತ್ಕೊಂಡ್ವಿ. ಅಲ್ಲೂ ಸೀಟ್ ಸಿಕ್ತು. ಸಂಡೇ ಬೇರೆ ಇತ್ತಲ್ವಾ, ಸಿಗುತ್ತೋ ಇಲ್ಲೋ ಬಸ್ಸು ಗೌರ್ಮೆಂಟು ಅಂತ ಅಂದ್ಕೊಂಡಿದ್ವಿ. ಸೀಟ್ ಸಿಕ್ತು, ಕೂತ್ಕೊಂಡಿದ್ವಿ, ಹೇಗೆ ಹೋಗಿದ್ವಿ. ಅದಾದಮೇಲೆ ಅವ್ರು ಕೊಟ್ಟರೆ ಸಿಕ್ಕಿವೆ ಬಂದು ನೋಡಿ ನನ್ನ ಫ್ರೆಂಡು ಮತ್ತು ನನ್ನ ತಂಗಿ. ಅದಾದಮೇಲೆ ತಕ್ಷಣ ನಾವು ರೆಡಿಯಾಗಿ ಸಿಟಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ, ರೆಡಿಯಾಗಿದ್ದೀವಿ ನೋಡಿ, ನನ್ನ ತಂಗಿ, ನಾನು, ನನ್ನ ಮಗ. ಅದಾದಮೇಲೆ ನಿಂತ್ಕೊಂಡಿದ್ವಿ. ಬಸ್ ಬಂತು, ಬಸ್ಸಲ್ಲಿ ಹತ್ಕೊಂಡ್ವಿ. ಒಂಥರ ಫನ್ನಿ ಆಗಿತ್ತು ಗಾಯ್ಸ್. ನಾವು ಮೂವರು ಹೋಗಿದ್ವಿ. ಸೀಟ್ ಸಿಕ್ತು, ಸೀಟಲ್ಲಿ ಕೂತ್ಕೊಂಡಿವಿ. ತುಂಬ ಚೆನ್ನಾಗಿತ್ತು. ನಾನು, ನನ್ನ ಮಗ ಅಂತೂ ಸುಮ್ಮನೆ ಇದ್ದ. ಅದಾದಮೇಲೆ ನಾವು ಬಸ್ಸಿಂದ ಇಳಿದ್ಬಿಟ್ಟು ಸಿಟಿಯಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಅದಾದಮೇಲೆ ಗಾಯ್ಸ್ ಫುಲ್ ಜನ ರಶ್ ಇದ್ದರು. ಮಾಲ್ ಹತ್ರ ಫುಲ್ ರಶ್ ಇತ್ತು ಗಾಯ್ಸ್. ಅದಾದಮೇಲೆ ಶವರ್ಮ ತಿನ್ನೋಕ್ಕೆ ಅಂತ ಹೋದ್ವಿ. ಶೋಕಿ ಟೋಕಿ ಕ್ಯಾಂಟೀನ್ಗೆ. ಸಕ್ಕತ್ತಾಗಿತ್ತು ಗಾಯ್ಸ್. 20 ರುಪೀಸಿಗೆ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಗಾಯ್ಸ್. 20 ರುಪೀಸಲ್ಲಿ ನಾವು 100 ರೂಪಾಯಿ ಕೊಟ್ಟು 5 ತಗೊಂಡ್ವಿ ನೋಡಿ. ತುಂಬ ಜನ ಇದ್ದರು, ಹೆವಿ. ಇದನ್ನು ನಮಗೆ ಫ್ರೀಯಾಗಿ ಕೊಟ್ಟರು ಗಾಯ್ಸ್. ಸಖತ್ತಾಗಿತ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ತಿಂದಿದ್ದು. ನಮಗೆ ಯಾರು ಕೊಟ್ಟಿದ್ದು ಅಂದರೆ ಇವರಿದಾರಲ್ಲ ಅಂಗಡಿಯಲ್ಲಿ ಓನರ್ ಅನಿಸುತ್ತೆ, ಗೊತ್ತಿಲ್ಲ. ಇವರೇ ನಮಗೆ ತಗೊಳ್ಳಿ ಮೇಡಮ್, ಟೇಸ್ಟ್ ಮಾಡಿ. ಆ್ಯಕ್ಚುಲಿ ಪೊಲೀಸೇ ನಮಗೆ ಬಿಟ್ಟಿದ್ರು. ತುಂಬ ಜನ ಇದ್ದರು ಗಾಯ್ಸ್, ಹೆವಿ ಜನ. 20 ರುಪೀಸಿಗೆ ಯಾರು ಬಿಡ್ತಾರೆ ಹೇಳಿ. ಇವರೇ ಪಾಪ ಹೋಗಿ ಮೇಡಮ್ ಅಂತ ಬಿಟ್ಟಿದ್ರು. ಹಾಗಾಗಿ ಅವರಿಗೆ ತಗೊಳ್ಳಿ ಸರ್, ಟೇಸ್ಟ್ ನೋಡಿ ಅಂತ ನಾವು ಕೊಟ್ವಿ. ನೋಡಿ ತೋರಿಸ್ತೀನಿ. ಹೆವಿ ಅಂದರೆ ಹೆವಿ ಜನ ಇದ್ದರು ಗಾಯ್ಸ್. ಫುಲ್ ಕ್ಯೂವೇ ನಿಂತಿತ್ತು, ಹೋಗೋಕ್ಕಾಗ್ತಿಲ್ಲ. 20 ರುಪೀಸ್ಗೆ ಶವರ್ಮ ಯಾರು ಕೊಡ್ತಾರೆ ಹೇಳಿ ನೋಡಿ. ಅದಾದಮೇಲೆ ನಾವು ಸೈಡ್ ಬಂದು ಶವರ್ಮಾನ ತಿಂತಾಯಿದ್ದೀವಿ ನೋಡಿ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ಸೂಪರ್ ಆಗಿತ್ತು ಗಾಯ್ಸ್. ಅದಾದಮೇಲೆ ನಾವು ಮಾಲಲ್ಲಿ ಹೋದ್ವಿ. ಸಿಟಿ ಸೆಂಟ್ರ್ ಮಾಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ. ಎಂಟ್ರೆನ್ಸ್ ಬಂದ್ವಿ. ನಾನು, ನಮ್ಮ ತಂಗಿ, ಹಾಗೆ ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಹಾಗೆ ತಿರ್ಗಾಡ್ಕೊತ ನನ್ನ ಮಗ ಮಲ್ಕೊಂಬಿಟ್ಟಿದ್ದ. ಪಾಪ ನಮ್ಮ ತಂಗಿನ ಇಟ್ಕೊಂಡಿದ್ದು ನಾನು ವಿಡಿಯೋ ಮಾಡ್ತಾಯಿದ್ದೆ. ಮಲಗಿದ್ದ ನನ್ನ ಮಗ ನೋಡಿ ಗಾಯ್ಸ್. ಅದಾದಮೇಲೆ ಅಲ್ಲಿ ತುಂಬ ಸೌಂಡ್ ಬರ್ತಿತ್ತಂತ. ಇದು ಏನಪ್ಪ ಅಂತ ನೋಡಿದ್ರೆ ಚಿಕ್ಕ ಮಕ್ಕಳಿಗೆ ಗೇಮ್ ಆಟ ಆಡಿಸ್ತಿದ್ರು ಗಾಯ್ಸ್. ಅದನ್ನು ಸ್ವಲ್ಪ ಮೇಲೆ ಹತ್ತಿ ನೋಡ್ತಾ ಇದ್ವಿ ನೋಡಿ. ಪುಟಾಣಿ ಮಕ್ಕಳಿಗೆ ಗೇಮ್ಸ್ನ ಇಟ್ಟಿದ್ರು ಅಲ್ಲಿ. ಅವ್ರು ಆಟ ಆಡ್ತಾಯಿದ್ರು ನೋಡಿ. ಬಂದು ನೋಡ್ಕೊಂಬಿಟ್ಟು ಅದೇ ಥರದ್ದು ಬಟ್ ಏನೋ ಬಲೂನ್ಸಿನ ಬಗ್ಗೆ ಏನೋ ಗೇಮ್ಸ್ ಇಟ್ಟಿದ್ರು, ಆಡ್ತಾಯಿದ್ರು. ಅದಾದಮೇಲೆ ನಾವು ಚಾಕ್ಲೇಟ್ ತಗೊಳ್ಳೋಣ ಅಂತ ಒಳಗೆ ಹೋದ್ವಿ. ನೋಡಿ ಹೋಗ್ತಾ ಇದ್ದೆ. ನಾನು ಚಾಕ್ಲೇಟ್ ಲವರ್. ಆ್ಯಕ್ಚುಲಿ ನಾನು ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ ಗಾಯ್ಸ್. ಚಾಕ್ಲೇಟ್ ತಗೊಂಡ್ವಿ, ಬಿಲ್ ಮಾಡಿಸಿದ್ವಿ. ಹೊರಗಡೆ ಬಂದು ನಾವು ಚಾಕ್ಲೇಟ್ ತಿಂದ್ವಿ ನೋಡಿ. ಬಿಲ್ ಸಾಲ ಆದಮೇಲೆ ಮೇಲೆ ಹತ್ವಿ. ನಾವೇನಂದರೆ ಮಕ್ಕಳ ಗೇಮ್ಸ್ ಎಲ್ಲ ಆಟ ಇರುತ್ತಲ್ಲ, ಅಲ್ಲಿ ಹೋಗಿದ್ವಿ ನಾವು. ನೋಡಿದೆ ನನ್ನ ಮಗನಿಗೆ ಏನಾದರೂ ಗೇಮ್ಸ್ ಇರುತ್ತಾ ಅಂತ. ಆ್ಯಕ್ಚುಲಿ 1 ಇಯರ್ ಮಕ್ಕಳಿಗೆ ಯಾವ ಗೇಮು ಇರಲಿಲ್ಲ. ಸೊ ಹಾಗೆ ತಿರ್ಗಾಡ್ಕೊಂಬಂದ್ವಿ. ಏನಿದ್ರು 4 ಇಯರ್ ಮೇಲೆ ಅಂತ ಅಂದರು. ಸೊ ಹಾಗಾಗಿ ಏನೂ ಇರಲಿಲ್ಲ. ಹಾಗೆ ಹೋಗಿ ಬಂದುಬಿಟ್ಟು ಆಮೇಲೆ ನಾವು ಕ್ಯಾಂಟೀನಿಗೆ ಹೋದ್ವಿ. ಏನಾದರೂ ತಿನ್ನೋಣ ಅಂತ ಹೋದ್ವಿ. ಅವಳೇನೋ ತೊಗೊತಾ ಇದ್ಲು ನೋಡಿ, ತೊಗೊಂಬಂದು ನಾವು ತಿಂತಾಯಿದ್ವಿ. ತಿಂದಾದ್ಮೇಲೆ ಹೋಗ್ತಾಯಿದ್ದೀವಿ. ಬಾಯ್ ಅಂತ ಹೇಳ್ತಾಯಿದ್ದೀವಿ ಮಾಲಿಗೆಲ್ಲ. ಬಾಯ್ ಅಂದ್ಬಿಟ್ಟು ನಾವು ಹೊರಗಡೆ ಬಂದುಬಿಟ್ಟು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಗಾಯ್ಸ್. ಅದು ಬೇರೆ 8 ಗಂಟೆ ಆಗೋಗಿತ್ತು. ಹೆವಿ ವೆಯ್ಟ್ ಮಾಡಿದ್ವಿ. ಬಸ್ ಸಿಗುತ್ತಾ, ಇಲ್ಲಿದ್ರೆ ಆಟೋಗಾದರೂ ಹೋಗೋಣ ಅಂತ ಅಂದು. ಅದಾದಮೇಲೆ ಬಸ್ ಸಿಕ್ತು ನಮ್ಮ ಪುಣ್ಯಕ್ಕೆ. ಹೆವಿ ಅಂದರೆ ಹೆವಿ ರಶ್ ಇತ್ತು ಗಾಯ್ಸ್. ಅದಾದಮೇಲೆ ಪಾಪ ಯಾರೋ ಅಂಕಲ್ ಪಾಪನ ಎತ್ಕೊಂಡಿದ್ದೀಯ ಕೂತ್ಕೊಳ್ಳಮ್ಮ ಅಂತ ಬಿಟ್ಟರು. ಅದಾದಮೇಲೆ ನಾವು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಒಂದು 10 ನಿಮಿಷ ಟಿ ವಿ ನೋಡಿಕೊಂಡು
ಕೂತ್ಕೊಂಡ್ವಿ. ನೋಡಿ ಗಾಯ್ಸ್, ಇದೇ ನನ್ನ ಚಿಕ್ಕ ಮಿನಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಟು ಆಲ್.